ಹಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಾ ಇರೋದು ಬಾಂಗ್ಡಾ ಮಸಾಲಾ ಫ್ರೈ, ಅದನ್ನು ಬಾಳೆ ಎಲೆಯಲ್ಲಿ ಹೇಗ್ ಮಾಡೋದನ್ನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದನ್ನ ನಾವು ಎಷ್ಟು ಈಸಿಯಾಗಿ ಹೇಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ಬನ್ನಿ. ಅದನ್ನ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಸ್ಕ್ರೀನ್ ಮೇಲೆ ಪಾಪ್ ಅಪ್ ಮಾಡ್ತೀನಿ, ಅದೇ ತರ ಮಾಡಿದ್ರೆ ಆಯ್ತು. ಇವಾಗ ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾನು ಇಲ್ಲಿ 750 ಗ್ರಾಮ್ ಅಷ್ಟು ಬಂಗಡನ ತಗೊಂಡಿದ್ದೀನಿ ಲಾರ್ಜ್ ಸೈಜ್ ಅಲ್ಲಿ. ಸೊ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಸಹ ಹಾಕಿದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರ್ ಸಹ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ. ಇದನ್ನ ಮಾಡೋದ್ರಿಂದ ನಿಮ್ದು ಮೀನು ಫ್ರೆಶ್ನೆಸ್ ಕಳೆದುಕೊಳ್ಳಲ್ಲ. ಸೊ ಇದನ್ನ ಹಾಕ್ಬಿಟ್ಟು ನೀವು ಫ್ರಿಜ್ ಅಲ್ಲಿ ಒಂದು ಅರ್ಧ ಗಂಟೆ ಹಾಗೆ ಮ್ಯಾರಿನೇಟ್ ಮಾಡಿಡಿ. ಏನಕ್ಕಂದ್ರೆ ಮಸಾಲ ಉಪ್ಪು ಮತ್ತೆ ಅರಿಶಿನ ಎರಡು ಮೀನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಈಗ ನಾನು ಮಸಾಲ ಮಾಡೋಕ್ಕೋಸ್ಕರ ಈಗ ಒಂದು ಪ್ಯಾನ್ ನ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸಿನಕಾಳು ಬೀಜ ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಬೀಜನ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಆಯ್ತಾ. ಮೆಂತೆ ಮಾತ್ರ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಏನಕ್ಕಂದ್ರೆ ಡ್ರೈ ರೋಸ್ಟ್ ಹೆಂಗಾಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದಕ್ಕೆ ನೋಡಿ ನೀವು ಅಬ್ಸರ್ವ್ ಮಾಡುವುದು ಒಂದು 2 ಇಂಚಸ್ ಆಗುವಷ್ಟು ಚಕ್ಕೆನ ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಅಂದ್ರೆ ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ. ಅವಾಗ್ಲೂ ಧನಿಯಾದ ಅರ್ಧರಷ್ಟು ಇರಬೇಕು ಸೋಂಪು ಮತ್ತೆ ಜೀರಿಗೆ. ಸೊ ಆವಾಗ್ಲೇ ಅದು ಚೆನ್ನಾಗಿ ಬರುತ್ತೆ. ಸೊ ಇದನ್ನ ನೀವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ, ಅದು ಘಮ ಸ್ಮೆಲ್ ಬರ್ತಾ ಇರಬೇಕು. ಸೊ ಆವಾಗ್ಲೂ ನೀವು ಇದನ್ನ ಒಂದು ಸೈಡ್ ಅಲ್ಲಿ ಕೂಲ್ ಡೌನ್ ಮಾಡಿಬಿಟ್ಟು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕೊಂಡ ನಂತರ ನೀವು ಅಬ್ಸರ್ವ್ ಮಾಡೋದು ಒಂದು 15 ಬ್ಯಾಡಿಗೆ ಮೆಣಸಿನಕಾಯಿನ ನಾನು ಆಲ್ರೆಡಿ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಹಾಕೋತಿದ್ದೀನಿ. ಏನಕ್ಕಂದ್ರೆ ಅದು ಪೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಇದಾದ ನಂತರ ನಾನು ಒಂದು 8 ರಿಂದ 10 ಬೆಳ್ಳುಳ್ಳಿ ಎಷ್ಟು ತಗೊಂಡಿದ್ದೀನಿ. ಆಮೇಲೆ ಒಂದು 2 ಇಂಚಸ್ ಆಗುವಷ್ಟು ಶುಂಠಿನ ಸಹ ಆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಸಿದೆ ಹಾಕಿ ಪರವಾಗಿಲ್ಲ. ಸೊ ನಾ ಆಮೇಲೆ ಮಸಾಲ ಫ್ರೈ ಮಾಡಿದ ನಂತರ ಸರಿ ಬರುತ್ತೆ. ಇದಕ್ಕೆ ನೋಡೋದು ನೀವು ಒಂದು ಲಿಂಬೆಹಣ್ಣು ಸೈಜ್ ಆಗುವಷ್ಟು ಹುಣಸೆ ಹಣ್ಣು ನೆನೆಸ್ಬಿಟ್ಟು ಹಾಕೋತಾ ಇರೋದು ಪೇಸ್ಟ್ ಮಾಡೋಕೆ ಚೆನ್ನಾಗಿ ಬರುತ್ತೆ. ನೀವು ಇದು ನೆಕ್ಸ್ಟ್ ಲೆವೆಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಯಾವುದು ಜುಮ್ಮಿನಕಾಯಿ, ಕಾವುಂಟೆಕಾಯಿ ಅಂತ ಕರಿತೀವಿ ಎಲ್ಲ ಸೈಡ್. ನೀವು ಇದನ್ನ ಯಾವತ್ತು ಮೀನ್ ಸಾರಿಗೆ ಅಥವಾ ಮೀನ್ ಫ್ರೈಗೆ ಮಿಸ್ ಮಾಡಲೇಬಾರ್ದು. ಇದರಿಂದನೇ ನಾನು 50% ಟೇಸ್ಟ್ ಬರಕ್ ಸಾಧ್ಯ. ಸೊ ಇವಾಗ ನೋಡಿದ ಈ ತರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿನಿ. ಇವಾಗ ಇದನ್ನ ಫ್ರೈ ಮಾಡೋಕ್ಕೋಸ್ಕರ ಮಸಾಲಾನ ನಾನು ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಆಯ್ತಾ. ಇದನ್ನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಇದನ್ನ ನೀವು ಬೇಗ ಫ್ರೈ ಆಗ್ಬೇಕಂದ್ರೆ ಒಂದು ಪಿಂಚ್ ಆಗುವಷ್ಟು ಸಾಲ್ಟ್ ಸಹ ಹಾಕೊಳ್ಳಿ, ಅದನ್ನ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಿ ನೀವು ಒಂದು ಮೀಡಿಯಂ ಸೈಜ್ ಟೊಮೆಟೊನ ತಗೊಂಡಿದ್ದೀನಿ. ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಫುಲ್ ಗೋಲ್ಡನ್ ಕಲರ್ ಬರಲಿ. ಈ ತರ ಕಲರ್ ಬಂದಾದ ನಂತರ ನೀವು ಅದೇನು ಪೇಸ್ಟ್ ಮಾಡಿದ್ರಲ್ಲ ಮಸಾಲಾನ, ಅದನ್ನ ಈಗ ಇದಕ್ಕೆ ಆಡ್ ಮಾಡಿ. ಇದನ್ನ ಆಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಏನಕ್ಕೆ ನಾವು ಹಸಿದು ಕರಿಬೇವಿನ ಸೊಪ್ಪು ಹಾಕಿರೋದ್ರಿಂದ ಸೊ ಅದು ಹಸಿ ಸ್ಮೆಲ್ ಹೋಗ್ಬೇಕು, ಮತ್ತೆ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳತ್ತೆ. ಸೊ ಇದನ್ನ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆಡ್ ಮಾಡಿ. ನಾವು ಆಲ್ರೆಡಿ ಮೀನಿಗೆ ಮತ್ತೆ ಈರುಳ್ಳಿಗೆ ಆಡ್ ಮಾಡೋದ್ರಿಂದ ನೀವು ನೋಡ್ಬಿಟ್ಟು ಆಡ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇದನ್ನ ಈ ತರ ಫ್ರೈ ಮಾಡಿ ಆದ ನಂತರ ನೀವು ಇದನ್ನ ಸೈಡ್ ಅಲ್ಲಿ ಇಟ್ಬಿಡಿ, ಸ್ವಲ್ಪ ಕೂಲ್ ಡೌನ್ ಆಗಿ. ಆಮೇಲೆ ನೀವು ಇದು ಬಾಳೆಲೆ ತಗೊಂಡಿದ್ದು, ನಾನು ಬಾಳೆಲೆ ನೀವು ಹಾಗೆ ತಗೋಬೇಡಿ, ಇದನ್ನ ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸ್ಬಿಟ್ಟು ತಗೊಳ್ಳಿ. ನೀವು ಬೆಂಕಿಯಲ್ಲಿ ಬಾಡಿಸಿಲ್ಲ ಅಂದ್ಬಿಟ್ರೆ ಇದು ಒಡೆದೋಗೋ ಚಾನ್ಸಸ್ ಇರುತ್ತೆ ಬಾಳೆಲೆ ಮಾತ್ರ ಆಯ್ತಾ. ಇದಕ್ಕೆ ನಾನು ಸ್ವಲ್ಪ ಆಯಿಲ್ ನ ಅಪ್ಲೈ ಮಾಡ್ತೀನಿ, ಯಾಕಂದ್ರೆ ಇದು ಲೈಕ್ ಮಸಾಲ ಸೀದೋಗ್ಬಾರ್ದು ಅಂತ ಅಷ್ಟೇ. ಸೊ ಇವಾಗ ನೋಡಿ ನಾನು ಇದನ್ನ ಮಸಾಲ ತೆಗೆದ್ಬಿಟ್ಟು ಬಾಳೆಲೆಗೆ ಆಯಿಲ್ ಅನ್ನು ಅಪ್ಲೈ ಮಾಡೋದ್ ನಂತರ ಈ ತರ ಸ್ಪ್ರೆಡ್ ಮಾಡ್ತಾ ಇದೀನಿ. ಸ್ಪ್ರೆಡ್ ಮಾಡಿ, ಏನಕ್ಕಂದ್ರೆ ಅದ್ರ ಮೇಲೆ ಮೀನನ್ನ ಇಡ್ಬೇಕು. ಸೊ ನಾವು ಆಮೇಲೆ ಅದನ್ನ ಈ ಕಡೆ ರೊಟೇಟ್ ಮಾಡಕ್ಕಾಗಲ್ಲ. ಸೊ ನೋಡಿ ಈ ಸ್ಟೆಪ್ನ ನೀವು ಮಸಾಲಾನ ಚೆನ್ನಾಗಿ ಮೀನು ಒಳಗಡೆ ಎಲ್ಲ ಮಿಕ್ಸ್ ಮಾಡಿ. ಏನಕ್ಕಂದ್ರೆ ಅದು ನಾವು ಹಬೇಲಿ ಬೇಯಿಸೋದ್ರಿಂದ ಮೀನು ಒಳಗಡೆ ಚೆನ್ನಾಗಿ ಮಸಾಲೆ ಹೀರ್ಕೊಳ್ಳುತ್ತಂತ ಅಷ್ಟೇ, ಮತ್ತೇನಿಲ್ಲ. ಸೊ ಇದಕ್ಕೆ ನೀವು ಚೆನ್ನಾಗಿ ಕಟ್ಸ್ ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಸೊ ಮಸ್ತಾಗಿ ಬರುತ್ತೆ ಮಸಾಲೆ ಫ್ರೈ. ಆಯಿಲ್ ಅನ್ನ ಲೆಸ್ ಆಗಿ ಯೂಸ್ ಮಾಡಿದ್ವಿ. ನೀವು ಅಬ್ಸರ್ವ್ ಮಾಡುವುದು, ಯಾರಿಗ ಆಯಿಲ್ ಎಲರ್ಜಿ ಇರತ್ತೋ, ಸೊ ಯಾರು ಆಯಿಲ್ ಜಾಸ್ತಿ ತಿನ್ನಲ್ವೋ ಅವರಿಗೆಲ್ಲ ಇಂಥ ಇಂಗ್ರೀಡಿಯೆಂಟ್ಸ್ ಅಥವಾ ಇಂಥ ಡಿಶ್ ಗುಡ್ ಅಂತ ಹೇಳ್ಬೋದು. ಸೊ ನೀವು ಇದನ್ನ ಈ ತರ ಬಾಳೆನ ಫೋಲ್ಡ್ ಮಾಡಿ ಈ ತರ ಪುಚ್ಚ ಕಟ್ಟಬೇಕಾಗುತ್ತೆ. ನೀವು ಒಂದು ಬಾಳೆಲೆ ಇದ್ರೆ ಆಗಲ್ಲ, ನೀವು 2 ಬಾಳೆಲೆ ಬೇಕೇ ಬೇಕು ಇದಕ್ಕೆ. ಸೊ ಇದನ್ನ 2ನ ಈ ತರ ಸೈಜ್ಗೆ ಕಟ್ ಮಾಡಿ ನೀವು ನೋಡಿ ಯಾವ್ದಕ್ಕೆ ಬೇಕಾಗತ್ತಂತ. ಸೊ ಅದನ್ನ ಈ ತರ ಕಟ್ ಮಾಡ್ಬಿಟ್ಟು ನೀವು ಸ್ವಲ್ಪ ಪುಚ್ಚನ ಕಟ್ಟಿ ಆಯ್ತಾ, ಈ ತರ ಚಂದ ಮಾಡಿ. ನೀವು ಈ ತರ ಪುಚ್ಚನ ಒಂದೊಂದಾಗಿ ಕಟ್ಕೊಂಡಾದ ನಂತರ ನೋಡಿ ಈಗ ನಾನು ಇದನ್ನ 1 by 1 ಮಾಡ್ತಾ ಇದ್ದೀನಿ. ಉಳಿದಿರೋ ಮೀನನ್ನ ನಾನು ನೆಕ್ಸ್ಟ್ ಅಲ್ಲಿ ಮಾಡ್ಕೋತೀನಿ. ಇವಾಗ ನಂದು ಏನಾಗಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತೀವಿ, ಇಡ್ಲಿ ಪಾತ್ರೆ ಚಿಕ್ಕದಾಗಿದೆ ಅಷ್ಟಕ್ಕೆ. ಸೊ ಅದಕ್ಕೋಸ್ಕರ ನಾನು ಈಗ 1 by 1 ಲೆಕ್ಕ ಮಾಡ್ತೀನಿ. ಸೊ ಇವಾಗ ನಾನು ಅದು 2ಅನ್ನ ಇವಾಗ ಸ್ಟೀಮರ್ ಪಾತ್ರೆಲಿ ಇಟ್ಕೊಂಡಿದ್ದೀನಿ. ನೀವು ಸ್ಟೀಮರ್ ಅಂತದ್ದು ಯಾವುದೇ ಪಾತ್ರೆ ಆದ್ರೂ ನಡೆಯುತ್ತೆ, ಇಡ್ಲಿ ಪಾತ್ರೆನೇ ಆಗ್ಬೇಕಂತಿಲ್ಲ. ಸೊ ಆ ಸ್ಟೀಮ್ ಅಲ್ಲಿ ಮೀನ್ ಫ್ರೈ ಆದ್ರೆ ಮಸ್ತಾಗಿರುತ್ತೆ ಅಂತ ಅಷ್ಟೇ. ಸೊ ಇವಾಗ ನೀವು ಇದನ್ನ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಈ ಮೀನ್ ಬೇಯಿಸಕ್ ಬಿಟ್ರೆ ಸಾಕು, ಇದು ಆದಷ್ಟು ಬೇಗ ಬಾಯ್ಲ್ ಆಗುತ್ತೆ. ಸೊ ಈ ತರ ನೀವು ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು
ಅದಂದ್ರೆ ನೀವು ಆಯಿಲ್ ನ ಅವಾಯ್ಡ್ ಮಾಡಬಹುದು ಅಂತ ಅಷ್ಟೇ, ಮತ್ತೇನಿಲ್ಲ. ಸೊ ಇದು ನೋಡಿ, ಈಗ ಆಲ್ಮೋಸ್ಟ್ ಮೀನು ಫ್ರೈ ಆಯ್ತು, ಮಸಾಲಾ ಫ್ರೈ. ಇವಾಗ ಅದು ಖಾರ ಹುಳಿ ಎಲ್ಲದು ಚೆನ್ನಾಗಿ ಹೀರ್ಕೊಂಡಿರುತ್ತೆ ಮೀನು. ಸೊ ಇದನ್ನ ನೀವು ಗಂಜಿ ಜೊತೆ ಅಥವಾ ರೈಸ್ ಜೊತೆ ಅಥವಾ ಸೈಡಿಸ್ ಆಗಿ ಊಟದ ಜೊತೆ ಎಲ್ಲ ಬಳಸಬಹುದು. ಸೊ ಮಸ್ತಾಗಿ ಬೈಂದ್ ನೋಡಿ ಮಸಾಲಾ ಫ್ರೈ ಮಾತ್ರ. ಸೊ ಇದೇ ತರ ಮಸಾಲಾ ಫ್ರೈನ ನೀವು ಫಾಲೋ ಮಾಡ್ಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ತರ ಮಸಾಲಾ ಫ್ರೈ ನೀವೇ ಮನೆಯಲ್ಲೇ ಮಾಡ್ಬಿಟ್ಟು ತಿನ್ನಿ. ಸೊ ಹೇಗೆ ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ದು ಮಾಡ್ಬೇಕಂತ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದೇ ಡಿಶ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸಿಗೋಣ ಅಂತ ಹೇಳ್ತಾ ಟಾಟಾ, ಬೈ ಬೈ.